ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮ್ಯಾಕ್ಸ್ ಬಹು ನಿರೀಕ್ಷಿತ ಸಿನಿಮಾ, ಹಾಗೆ ನಮ್ಮ ಕಿಚ್ಚ ಸುದೀಪ್ ಅಭಿನಯ ಚಕ್ರವರ್ತಿ 3 ವರ್ಷಗಳ ನಂತರ ಅವರ ಫ್ಯಾನ್ಸ್ಗೆ ಮತ್ತೆ ಕನ್ನಡ ಸಿನಿ ಪ್ರಿಯರ್ಗೆ ಒಂದು ಸಿನಿಮಾವನ್ನ ನೀಡಿದ್ದಾರೆ. ಅದು ಹೇಗಿದೆ ಮತ್ತೆ ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ನೋಡೋದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮ್ಯಾಕ್ಸ್ 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 ಎಲ್ಲಾ ಥಿಯೇಟರ್ ಫುಲ್ ಆಗಿದೆ. ಕಿಚ್ಚನ ಅಭಿಮಾನಿಗಳಂತೂ ಥಿಯೇಟರ್ ಅಲ್ಲಿ ಕಿಚ್ಚೆ ಬಸ್ತಿದ್ದಾರೆ. ಓಕೆ, ಕ್ವಿಕ್ ಆಗಿ ಸಿನಿಮಾ ಕಾಸ್ಟ್ ಅಂಡ್ ಕ್ರೂನ ನೋಡ್ಕೊಂಡ್ಬಿಡೋಣ. ಸುದೀಪ್ ಸರ್ಗೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಫ್ಯಾನ್ಸ್ ಇರೋದ್ರಿಂದ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಆರ್ಟಿಸ್ಟ್ ಗಳನ್ನ ಹಾಕೊಂಡು ನಮ್ಮ ಸೌತ್ ಇಂಡಿಯಾದ ಎಲ್ಲಾ ಆಡಿಯನ್ಸ್ಗೂ ಕನೆಕ್ಟ್ ಆಗೋ ರೀತಿಯಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಪ್ರಮುಖ ಆರ್ಟಿಸ್ಟ್ ಗಳನ್ನ ಹಾಕೊಂಡಿದ್ದಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಇವರ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಇವ್ರದ್ದು ತುಂಬಾ ಡೇರಿಂಗ್ ಕ್ಯಾರೆಕ್ಟರ್. ಇವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಇವರು ಸ್ಕ್ರೀನ್ ಬಂದಾಗ ಒಂಥರ ಭಯನೇ ಆಗುತ್ತೆ, ಅಷ್ಟೊಂದು ಬಿಲ್ಡಪ್ ಕೊಟ್ಟಿರ್ತಾರೆ. ಇವರು ಕ್ರೈಮ್ ಇನ್ವೆಸ್ಟಿಗೇಟರ್ ಆಗಿರ್ತಾರೆ. ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅನಂತರ ನಮ್ಮ ಉಗ್ರಂ ಮಂಜು ಅವ್ರಿಗೆ ಇದೊಂದು ರಿಮಾರ್ಕಬಲ್ ಮೂವಿ ಅಂತಾನೆ ಹೇಳ್ಬೋದು. ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ತೆಲುಗುವಿನ ಸುನಿಲ್ ಸರ್, ಪುಷ್ಪಾವನಿನ ವಿಲ್ಲನ್, ಇವರನ್ನ ಕಾಮಿಡಿಯನ್ ಅನ್ಬೇಕಾ ಇಲ್ಲ ವಿಲ್ಲನ್ ಅನ್ಬೇಕಾ ಅಂತ ಗೊತ್ತಾಗಲ್ಲ. ಯಾವ ಪಾತ್ರ ಕೊಟ್ಟರು ಅದಕ್ಕೆ ಆಕ್ಟ್ ಆಗಿ ಆಕ್ಟ್ ಮಾಡಿ ಅದೇ ಪಾತ್ರವಾಗಿ ಜನರ ಮನಸ್ಸಲ್ಲಿ ಬದುಕಿರ್ತಾರೆ. ಆನಂತರ ಸಂಯುಕ್ತ ಶುಕ್ರತ ಮತ್ತೆ ಶರತ್ ಲೋಹಿತಾಶ್ವ, ಆಡುಕಲಂ ನರೇನ್, ಪ್ರಮೋದ್ ಶೆಟ್ಟಿ, ರೆಡಿನ್ ಕಿಂಗ್ಸ್ಲಿ ಅವ್ರ ಬಗ್ಗೆ ಹೇಳಬೇಕು. ತಮಿಳ್ ಸಿನಿಮಾಲಿ ಅವರ ಡಿಫರೆಂಟ್ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಡೈಲಾಗ್ ಡೆಲಿವರಿ ಅವರ ವಾಯ್ಸ್ ಮುಖಾಂತರ ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ಒಂದು ಕಾಮಿಡಿಯನ್. ಇಲ್ಲಿ ಕೂಡ ಅವರು ಒಂದು ಇಂಪಾರ್ಟೆಂಟ್ ಕಾಮಿಡಿ ರೋಲ್ ಅನ್ನು ಮಾಡಿದ್ದಾರೆ. ಅವರ ಪಾತ್ರಕ್ಕೆ ಇಲ್ಲಿ ಕನ್ನಡದಲ್ಲಿ ತುಂಬಾನೇ ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ. ತಮಿಳಲ್ಲಿ ಹೇಗೆ ಅವ್ರ ಕಾಮಿಡಿ ವರ್ಕೌಟ್ ಆಗ್ತಿದೋ ಅದೇ ರೀತಿ ಇಲ್ಲೂ ಕೂಡ ವರ್ಕೌಟ್ ಆಗಿದೆ. ಆ ಡಬ್ಬಿಂಗ್ ಆರ್ಟಿಸ್ಟ್ ಯಾರಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ. ಓಕೆ, ಈಗ ಡೈರೆಕ್ಟರ್ ಕನ್ನಡಕ್ಕೆ ತುಂಬಾ ದೊಡ್ಡ ಒಂದು ಅಸೆಟ್ ಸೇರಿದೆ. ವಿಜಯ್ ಕಾರ್ತಿಕೇಯನ್. ಇವರ ಸ್ಕ್ರೀನ್ ಪ್ಲೇ, ಸಿನಿಮಾ ಮೇಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಇದರ ಸ್ಕ್ರೀನ್ ಪ್ಲೇ ಅಂತೂ ಅದ್ಭುತವಾಗಿದೆ. ಈ ಕಂಪ್ಲೀಟ್ ಸ್ಟೋರಿ ನಡೆಯೋದು ಬರೀ ಒಂದು ರಾತ್ರಿಯಲ್ಲಿ, ಒಂಥರ ರನ್ನಿಂಗ್ ಸ್ಕ್ರಿಪ್ಟ್ ಅಂತಾನೆ ಹೇಳ್ಬೋದು. ನಾವೆಲ್ಲ ತುದಿ ಸೀಟಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಾ ಇದ್ವಿ. ಅಷ್ಟು ಟೈಟ್ ಸ್ಕ್ರೀನ್ ಪ್ಲೇ. ಮತ್ತೆ ಇವರ ಸಿನಿಮಾ ಮೇಕಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಮೋಸ್ಟ್ಲಿ ಇವರ ಫಸ್ಟ್ ಫಿಲ್ಮ್ ಅನ್ಸುತ್ತೆ. ಆದ್ರೂ ಇವರು ತಮಿಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಅದರ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡ್ಬಂದು ಇದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಆ ಎಕ್ಸ್ಪೆರಿಮೆಂಟ್ ಕೂಡ ಸಕ್ಸಸ್ ಆಗಿದೆ. ಮತ್ತೆ ಈ ಸಿನಿಮಾದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಯಾವ ಒಂದು ಕ್ಯಾರೆಕ್ಟರ್ ವೇಸ್ಟ್ ಅನ್ಸೋದೇ ಇಲ್ಲ. ಎಲ್ಲಾ ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ಇದೆ. ಎಲ್ಲಾ ಕ್ಯಾರೆಕ್ಟರ್ಸ್ಗೂ ತನ್ನದೇ ಆದ ಒಂದು ಭಿನ್ನತೆ ಇದೆ. ಅಷ್ಟು ಚೆನ್ನಾಗಿ ಡೈರೆಕ್ಟರ್ ಸ್ಟೋರಿ ಮೇಲೆ ವರ್ಕ್ ಮಾಡಿದ್ದಾರೆ. ಈಗ ನಮ್ಮ ಸಿನಿಮಾದ ಹೀರೋ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಯೂಶಲಿ ಸುದೀಪ್ ಸರ್ ಅವರ ಸಿನಿಮಾದಲ್ಲಿ ಸಾಂಗ್ಸ್ ಇರುತ್ತೆ, ಸೆಂಟಿಮೆಂಟ್ಸ್ ಇರುತ್ತೆ, ಒಂದ್ ರೀತಿ ಆಕ್ಷನ್ ಡ್ರಾಮಾ ಲವ್ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಂತ ಸುದೀಪ್ ಸರ್ಗೆ ಈ ಸಿನಿಮಾದಲ್ಲಿ ಬರೀ ಫೈಟ್, ಬರೀ ಆಕ್ಷನ್. ಈ ಕಥೆಗೂ ಇವರ ಕ್ಯಾರೆಕ್ಟರೈಸೇಷನ್ಗೂ ಮತ್ತೆ ಇವರ ಫೈಟ್ಗೆ, ಇವರ ಲುಕ್ಸ್ ಗಂತೂ ಎಲ್ಲ ಆಡಿಯನ್ಸ್ ಫಿದಾ. ಪರ್ಟಿಕ್ಯುಲರ್ಲಿ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಅವರ ಆಕ್ಟಿಂಗು ಮತ್ತೆ ಅವರ ಆಕ್ಷನ್ ಅನ್ನು ನೋಡ್ತಿದ್ರೆ, ಇಂಗ್ಲಿಷ್ ಆಕ್ಷನ್ ಫಿಲಂ ಆದ ಜಾನ್ ವಿಕ್ ಫಿಲಂ ಅನ್ನ ಯಾರೆಲ್ಲ ನೋಡಿದಿರಾ, ನಮ್ ಸುದೀಪ್ ಸರ್ದು ಈ ಮ್ಯಾಕ್ಸ್ ಫಿಲಂ ನ ಕನ್ನಡದ ಜಾನ್ ವಿಕ್ ಸಿನಿಮಾ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಕ್ಷನ್ ಫೈಟ್ಸ್ ಅಂತೂ ವರ್ಕೌಟ್ ಆಗಿದೆ. ಈ ಸಿನಿಮಾದಲ್ಲಿ ಇನ್ನೊಂದು ಆಶ್ಚರ್ಯ ಏನು ಅಂದ್ರೆ, ಈ ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ, ಆಮೇಲೆ ಹೀರೋಯಿನ್ ಇಲ್ಲ, ಯಾವ ಲವ್ನ ಇಲ್ಲ. ಈ ಸಿನಿಮಾ ಮತ್ತೆ ಈ ಸಿನಿಮಾದಲ್ಲಿ ಕಥೆಯನ್ನ ಹೇಳಲ್ಪಟ್ಟಿರುವಂತಹ ರೀತಿ ಮತ್ತೆ ಈ ಆಕ್ಷನ್ ಸೀನ್ ಮತ್ತೆ ಈ ಟೈಟ್ ಸ್ಕ್ರೀನ್ ಪ್ಲೇ ಅನ್ನ ನೋಡ್ತಿದ್ರೆ ನಮ್ಮ ಕನ್ನಡ ಸಿನಿಮಾದ ಸ್ಟೋರಿ ಹೇಳೋ ಪ್ಯಾಟರ್ನ್ ಚೇಂಜ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ತುಂಬಾ ಖುಷಿನೂ ಆಗ್ತಿದೆ. ಓಕೆ, ಸುದೀಪ್ ಸರ್ ಬಗ್ಗೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ಬೋದು. ಈಗ ಸಿನಿಮಾದ ಒನ್ ಲೈನ್ ಏನಪ್ಪಾ ಅಂದ್ರೆ, ಸುದೀಪ್ ಸರ್ ಅವರು ಒಬ್ಬ ರಫ್ ಆಗಿರುವಂತ ಖಡಕ್ ಪೊಲೀಸ್ ಆಫೀಸರ್. ಇವರು ಯಾರಿಗೂ ಹೆದರದೆ ತಮ್ಮ ಪೊಲೀಸ್ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ಕೊಂಡ್ ಬಂದಿರೋದ್ರಿಂದ ಸಾಕಷ್ಟು ಬಾರಿ ಇವರನ್ನ ಸಸ್ಪೆಂಡ್ ಮಾಡಲಾಗಿರುತ್ತೆ. ಆ ರೀತಿ ಸಸ್ಪೆನ್ಷನ್ ಇಂದ ರೀಜಾಯ್ನ್ ಆಗೋದಕ್ಕೆ ಒಂದು ಊರ್ಗಂತ ಹೋಗ್ತಾರೆ. ಈ ಬ್ಯಾಕ್ ಸ್ಟೋರಿಯನ್ನ ಒಂದೆರಡು ಡೈಲಾಗ್ ಗಳಲ್ಲಿ ಎಷ್ಟು ಚೆನ್ನಾಗಿ ಕನ್ವೆ ಮಾಡಿದಾರೆ ಗೊತ್ತಾ. ಸೊ ಆ ಡೈಲಾಗ್ ರೈಟರ್ಸ್ಗೂ ಒಂದು ಹ್ಯಾಟ್ಸ್ ಆಫ್. ಸೊ ಆ ಊರಿನ ಎಂಟ್ರೆನ್ಸ್ ಅಲ್ಲಿ ಪೊಲೀಸ್ ಅವರು ಬ್ಯಾರಿಕೇಡ್ ಗಳನ್ನ ಹಾಕಿ ನೈಟ್ ಚೆಕಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಸುದೀಪ್ ಸರ್ ಅಲ್ಲಿ ಆ ಊರ್ಗೆ ಎಂಟರ್ ಆಗ್ತಾರೆ. ನಾಳೆ ಬೆಳಗ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಮನೆಗೆ ಹೋಗೋದಕ್ಕೆ ಹೋಗ್ತಾರೆ. ಆ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಒಂದೆರಡು ಪೊಲಿಗಳು ಮಾತಿಗೆ ಜಗಳ ಆಡ್ಕೊಂಡು ಕಂಟ್ರೋಲ್ ತಪ್ಪಿ ಪೊಲೀಸ್ ಬ್ಯಾರಿಕೇಡ್ ಗಳಿಗೆ ಡಿಕ್ಕಿ ಹೊಡೆದು ಬಿಡ್ತಾರೆ. ಅದನ್ನ ಕೇಳೋದಕ್ಕಂತ ಹೋದ ಪೊಲೀಸ್ ಗಳ ಮೇಲೆ ಕೈ ಮಾಡಿ ಲೇಡಿ ಪೊಲೀಸ್ ಒಬ್ಬರ ಡ್ರೆಸ್ ಅನ್ನ ಹರಿದು ಬಿಡ್ತಾರೆ. ಸೊ ಸುದೀಪ್ ಸರ್ ಕಾರನ್ನ ತಿರುಗಿಸ್ಕೊಂಡ್ ಬಂದು ಇವರಿಬ್ಬರನ್ನ ಸರಿಯಾಗಿ ಬಾರಿಸಿ ಲಾಕಪ್ ಹಾಕ್ತಾರೆ. ಆದ್ರೆ ಆ ಇಬ್ರು ಪೊಲಿಗಳು MLA ಮಕ್ಕಳು. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಇಲ್ದಿರೋ ಟೈಮಲ್ಲಿ ಆ ಕಾರಲ್ಲಿ ಮಾತ್ಗೂ ಜಗಳ ಆಡ್ಕೊಂಡ್ ಬರ್ತಿದ್ರಲ್ಲ, ಆ ಜಗಳ ಕಂಟಿನ್ಯೂ ಆಗಿ ಇಬ್ರು ಹೊಡೆದಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಆಗ ಮಾರನೇ ದಿನದಿಂದ ಚಾರ್ಜ್ ತಗೋಬೇಕಾಗಿದ್ದಂತ ಸುದೀಪ್ ಸರ್ ಆ ಬೇರೆ ಪೊಲೀಸ್ ಅವ್ರ ಜೊತೆ ಇದ್ದು ಆ MLA ಮಕ್ಕಳನ್ನ ಬಿಡಿಸ್ಕೊಳಕ್ ಬಂದಂತ ಪೊಲಿಗಳನ್ನ ಚೆನ್ನಾಗಿ ಬೆಂಡೆತಿ ಆ ಹೆಣಗಳನ್ನ ಬೇರೆ ಕಡೆ ಸಾಗಿಸಿ ಕೈ ತೊಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇದರ ನಡುವೆ ರೌಡಿ ಗ್ಯಾಂಗ್ ಗಳಿಗೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು MLA ಮಕ್ಕಳನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಕ್ಲೂ ಕೊಡ್ತಾಳೆ. ಆಗ ಫಿಲಂ ಬೇಸೇ ಚೇಂಜ್ ಆಗುತ್ತೆ. ಈ ರೌಡಿಗಳು ಮತ್ತೆ ಈ ಹುಡುಗರ ಹೆಣ ಸಾಗಿಸೋದ್ರಲ್ಲಿ ಸ್ಕ್ರೀನ್ ಪ್ಲೇ ತುಂಬಾ ಎಂಗೇಜಿಂಗ್ ಆಗಿರುತ್ತೆ. ಆಮೇಲೆ ಕೊನೆಯಲ್ಲಿ ನಿಜವಾಗ್ಲೂ ಆ ಹುಡುಗರೇ ಹೊಡೆದಾಡ್ಕೊಂಡ್ ಸತ್ರ ಇಲ್ಲ ಯಾರು ಅವ್ರನ್ನ ಸಾಯಿಸಿದ್ದು, ಮತ್ತೆ ಆ ಹುಡುಗರ ಡೆಡ್ ಬಾಡಿ ಏನಾಯ್ತು, ಮತ್ತೆ ಆ MLA ಕಡೆ ಅವರು ಏನಾದ್ರು ಅನ್ನೋದು ಈ ಸಿನಿಮಾದ ಸ್ಟೋರಿ. ಮತ್ತೆ ಈ ಸಿನಿಮಾದ ಪಾಸಿಟಿವಿಟಿ ಏನು ಅಂದ್ರೆ ಸುದೀಪ್ ಸರ್ ಮತ್ತೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಸ್ಟೋರಿ. ನೆಗೆಟಿವ್ ನೋಡೋದಾದ್ರೆ ನೆಗೆಟಿವ್ ಅಂತ ಏನು ಕಾಣಿಸಿಲ್ಲ ನನಗೆ. ಹಾಲಿವುಡ್ ಅಲ್ಲಿ ಜಾನ್ ವಿಕ್ ಹೇಗೋ ಕನ್ನಡದಲ್ಲಿ ನಮ್ಮ ಮ್ಯಾಕ್ಸ್. ಓಕೆ, ಈಗ ಮಾರ್ನಿಂಗ್ 6:30 ಶೋ ನೋಡಿದಂತ ನಮ್ಮ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು ಅಂತ ನೋಡೋಣ. ಸೂಪರ್ ಆಗಿದೆ. ಮ್ಯಾಕ್ಸ್ ಮಿನಿಮಮ್ ಮಾಸ್ ಅದೆಲ್ಲ ಕಮ್ಮಿನೇ ಅಲ್ಲ. ಸಕ್ಕದ ಲೈಕ್ ಹಾಲಿವುಡ್ ಅಲ್ಲಿ ನೋಡಿರ್ತೀವಿ, ಟಾಲಿವುಡ್ ಅಲ್ಲಿ ನೋಡಿರ್ತೀವಿ, ಈ ತರ ಮೂವೀಸ್ ಕನ್ನಡದಲ್ಲಿ ಫಸ್ಟ್ ಟೈಮು. ಕನ್ನಡದವರು ಸಪೋರ್ಟ್ ಮಾಡಬೇಕು, ಆವಾಗ ನಮ್ಮ ಇಂಡಸ್ಟ್ರಿನೂ ಇನ್ನು ಸ್ಯಾಂಡಲ್ವುಡ್ ಇಂಡಸ್ಟ್ರಿನೂ ಇನ್ನು ಚೆನ್ನಾಗಿ ಬೆಳೆಯುತ್ತೆ. ಇವರು ಹೆಂಗ್ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ವಲ್ಲ, ಸಪೋರ್ಟ್ ಮಾಡೋದ್ಮೇಲೆ ಡಿಪೆಂಡ್. ಬಟ್ ಸುದೀಪ್ ಅಂತೂ ಸೈಕ್. ಸುದೀಪ್ ಸ್ವಾಗ್ ಬಾಪ್ ಯಾರು ಅಂದ್ರೆ ಸುದೀಪ್ ಅಷ್ಟೇ. ಅವ್ರು ನಡೆದ್ರೆ ಸ್ವಾಗು, ಅವ್ರು ಮಾತಾಡಿದ್ರೆ ಸ್ವಾಗು, ಅವ್ರು ನಿಂತ್ಕೊಂಡ್ರೆ ಸ್ವಾಗು, ಎಲ್ಲ ಸ್ವಾಗ್ ಬಾಪ್ ಸುದೀಪ್ ಅಷ್ಟೇ. ಸಿನಿಮಾ ಏನು ಅನಿಸ್ತು ಸರ್? ಚೆನ್ನಾಗಿದೆ. ಸಿನಿಮಾ ಏನು ಅನಿಸ್ತು? ಸರ್ ತುಂಬಾ ಚೆನ್ನಾಗಿದೆ. ಏನು ಅನಿಸ್ತು ಸಿನಿಮಾ? 200 ವಾಟ್ಸ್
ಏನು ಅನಿಸ್ತು ಸರ್ ಸಿನಿಮಾ? ಮ್ಯಾಕ್ಸಿಮಮ್ ಆಕ್ಷನ್. ಸರ್ ಏನು ಅನಿಸ್ತು? ಸಿನಿಮಾ ಚೆನ್ನಾಗಿದೆ ಸರ್. ಎಲ್ಲ ಥಿಯೇಟರ್ಗೆ ಬಂದು ವಿಸಿಟ್ ಮಾಡಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಸೂಪರ್ ಹಿಟ್ ಆಗ್ತದೆ. ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಸರ್ ಹೆಂಗಿತ್ತು ಸಿನಿಮಾ? ಬ್ಯೂಟಿಫುಲ್ ಆಗಿದೆ. ಎಕ್ಸ್ಪೆಕ್ಟ್ ಏನ್ ಮಾಡಿದ್ರು ಅದು ತಕ್ಕಂಗಿದೆ. ಚೆನ್ನಾಗಿ ಮಾಡ್ರ ಆಕ್ಟಿಂಗ್ ಹ್ಯಾಟ್ಸ್ ಆಫ್. ಏನು ಅನಿಸ್ತು ಸಿನಿಮಾ? ಏನು ಅನಿಸ್ತು ಬ್ರೋ ಸಿನಿಮಾ? ಹೇಗಿದೆ? ಸೂಪರ್ ಆಗಿದೆ. ಬ್ರೋ ಹೇಗಿದೆ ಸಿನಿಮಾ? ಹೇಗಿದೆ ಬ್ರೋ ಸಿನಿಮಾ? ಚೆನ್ನಾಗಿದೆ ಸರ್. ಹೇಗಿದೆ? ಸೂಪರ್ ಆಗಿದೆ. ಮಾತಾಡುವಂಗೆಲ್ಲ ಸೂಪರ್. ಏನಿಷ್ಟ ಆಯ್ತು ಸರ್? ಎಲ್ಲವೂ ಇಷ್ಟ ಆಯ್ತು. ಎಲ್ಲ ಮ್ಯಾಕ್ಸ್ ಆಗೇ ಇದೆ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಹೆವಿ. ಹೇಗಿದೆ ಸರ್? ಚೆನ್ನಾಗಿದೆ ಹೇಗಿದೆ? ಸೂಪರ್. ಹೇಗಿದೆ ಸರ್? ಹೇಗಿದೆ ಸಿನಿಮಾ? ಸೂಪರ್. ಚೆನ್ನಾಗಿದೆ ಸರ್. ಆಕ್ಟಿಂಗ್ ಸೂಪರ್ ಮಾಡಿದ್ದಾರೆ. ಹೇಗಿದೆ? ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಹೇಗಿದೆ? ಹೇಗಿದೆ ಸಿನಿಮಾ? ಏನು ಅನಿಸ್ತು ಸಿನಿಮಾ? ಮೂವಿ ತುಂಬಾ ಚೆನ್ನಾಗಿದೆ ಸರ್. ಯಾರೋ ಹೇಳ್ತಾ ಇದ್ರು ಮ್ಯಾಕ್ಸ್ ಅಂತ ಮೂವಿ ನೇಮ್ ಕೊಟ್ಟು ಮ್ಯಾಕ್ಸಿಮಮ್ ಡಿಲೇ ಮಾಡಿದ್ದಾರೆ ಅಂತ. ಆ ಮ್ಯಾಕ್ಸಿಮಮ್ ಡಿಲೇ ಮಾಡಿದ್ರು ಏನ್ ಪಕ್ಕಾ ಮಾಸ್ ಕೊಡ್ಬೇಕು ಈ ಮೂವಿ ಕೊಟ್ಟಿದ್ದಾರೆ ಸರ್. ಎಲ್ಲ ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಸಿಕ್ಕಿದೆ ಸರ್. ಪಕ್ಕಾ ಮ್ಯಾಕ್ಸಿಮಮ್ ಮಾಸ್ ಇದೆ ಸರ್ ಮೂವಿಲಿ. ಜೈ ಕಿಚ್ಚ ಬಾಸ್. ಹೇಗಿದೆ ಸಿನಿಮಾ? ಏನು ಅನಿಸ್ತು? ಸೂಪರ್ ಆಗಿದೆ. 3 ವರ್ಷ ಆದ್ಮೇಲೆ ಬಂದಿದೆ. ಏನೇನೋ ತೆಗ್ದಿದ್ದಾರೆ, ತುಂಬಾ ಇದಾಗಿದೆ ಅಂತ ಅನ್ಕೊಂಡ್ರಿ. ಸಕ್ಕದಾಗಿ ತೆಗ್ದಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತ ನೆಕ್ಸ್ಟ್ ಲೆವೆಲ್. ವೈಟಿಂಗ್ ಫಾರ್ ಡೆವಿಲ್ ಮೈ ಬಾಸ್. ಹೇಗಿದೆ? ಸೂಪರ್ ಆಗಿದೆ. ಚೆನ್ನಾಗಿದೆ. ಹೇಗಿದೆ? ಸೂಪರ್ ಆಗಿದೆ. ಡಬಲ್ ಮೀಟರ್ ಬೇಕು, ಡಬಲ್ ಮೀಟರ್. ಅಭಿನಯ ಚಕ್ರವರ್ತಿ ಅಂಡರ್ಲೈನ್. ಅಭಿನಯ ಚಕ್ರವರ್ತಿ ಸೂಪರ್ ಸರ್ ಫಿಲಮ್. ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಸಿನಿಮಾ ಹೇಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆ ಸರ್. ಹೇಗಿದೆ? ಸೂಪರ್ ಆಗಿದೆ ಸರ್. ಅದೇ ಹೇಗಿದೆ ಸಿನಿಮಾ? ಹೆಂಗಿದೆ ಸಿನಿಮಾ? ಹೇಗಿದೆಮ್ಮ? ಹೇಗಿದೆ? ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಏನು ಅನಿಸ್ತು? ಪುಟ ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ. ಬನ್ನಿಮ್ಮ ಬನ್ನಿ. ಏನು ಅನಿಸ್ತು ಸಿನಿಮಾ? ಚೆನ್ನಾಗಿದೆಯಾ? ಹಾ ಚೆನ್ನಾಗಿದೆ. ಹೇಗಿದೆಮ್ಮ? ಏನು ಅನಿಸ್ತು? ಪುಟ ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ. ಬನ್ನಿಮ್ಮ. ಇದೆ ಚೆನ್ನಾಗಿದೆ ಸರ್. ಹೇಗಿದೆ ಸರ್ ಮೂವಿ? ಹೇಗಿದೆ ಮೂವಿ? ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ ಸೂಪರ್. ಹೇಗಿದೆಪ್ಪ? ಚೆನ್ನಾಗೈತೆ. ಹಾಂ ಹೇಗಿದೆ? ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಸಕ್ಕತ್ತಾಗಿದೆ. ಅಮ್ಮ ಸಿನಿಮಾ ಏನಿದೆ? ಸೂಪರ್ ಆಗಿದೆ. ಇದು? ಆಕ್ಟಿಂಗ್ ಚೆನ್ನಾಗಿದೆ. ಸ್ಟೋರಿ ಒಂದೆಳೆ ಇಟ್ಕೊಂಡು ಸೂಪರ್ ಆಗಿ ನೈಟ್ ಅಂದ್ರೆ ನೈಟ್ ಲೈಫ್ದು ನೈಟಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ಚೆನ್ನಾಗಿದೆ. ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಕ್ಲೈಮ್ಯಾಕ್ಸ್ ಬಾರಿ ಇಷ್ಟ ಆಯ್ತು. ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಆ ತರ ಮಾಡೋರ್ಗೆ ಏನಾಗಬೇಕು ಅದಾಗಬೇಕಾಗಿದೆ. ಕರೆಕ್ಟಾಗಿ ಮಾಡಿದ್ದಾರೆ. ನೈಟಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ಚೆನ್ನಾಗಿದೆ. ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಕ್ಲೈಮ್ಯಾಕ್ಸ್ ಬಾರಿ ಇಷ್ಟ ಆಯ್ತು. ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಆ ತರ ಮಾಡೋರ್ಗೆ ಏನಾಗಬೇಕು ಅದಾಗಬೇಕಾಗಿದೆ. ಬಾಸ್ ಮೂವಿ ಮಾತ್ರ ಸಖತ್ತಾಗಿದೆ. ಒಳ್ಳೆ ಸ್ಟೋರಿ ಮಾಡಿದ್ದಾನೆ. ಈ ತರ ಸ್ಟೋರಿ ಮಾಡಿದ್ರೆ ಈ ಸ್ಟೋರಿ 10 ದಿನದಲ್ಲಿ ಬರೀ 10 ದಿನದಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡ್ಬೋದು. ಆ ತರ ಸ್ಟೋರಿ ತೆಗೆದಿದ್ದಾರೆ. ಒಳ್ಳೆ ಮಸ್ತ್. ಇದು ಮಾತ್ರ ಡ್ಯಾನ್ಸು, ಇದು ಸ್ಟೋರಿ ಫೈಟಿಂಗ್ ಮಾತ್ರ ಮಸ್ತ್ ಆಗಿದೆ. ಒಳ್ಳೆ ಸ್ಟೋರಿ ಮಾತ್ರ ಸಖತ್ತಾಗಿ ತೆಗೆದಿದ್ದಾರೆ ಮಾತ್ರ. ಹೇಗಿದೆಮ್ಮ? ಸೂಪರ್ ಆಗಿದೆ. ಸರ್ ಅಂತ ಸೂಪರ್ ಆಗಿ ಮಾಡಿದ್ದಾರೆ. ಐ ಲೈಕ್ ಇಟ್. ಐ ಲವ್ ಯು ಸರ್. ಆಗಿದೆ. ಆದ್ರೆ ಹೀರೋಯಿನ್ ಇರ್ಬೇಕಾಯ್ತು ಅಷ್ಟೇ. ಸರ್ ಮೂವಿ ಅಂತೂ ಸೂಪರ್ ಆಗಿದೆ. ಈ ತರ ಕತೆ ಕಿಚ್ಚ ಒಪ್ಕೊಂಡು ಮಾಡಿದ್ದಾರೆ ಅಂದ್ರೆ ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಈ ತರ ಎಕ್ಸ್ಪೆಕ್ಟೇ ಮಾಡಿಲ್ಲ. ಅಬೌವ್ ದ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಸೊ ಮಾತ್ರ ಸೂಪರ್ ಸರ್. ಚೆನ್ನಾಗಿತ್ತು ಸರ್. ಇನ್ನೂ ಚೆನ್ನಾಗಿರ್ತಿತ್ತು. ಒಳ್ಳೆ ಆಕ್ಷನ್ ಮೂವಿ, ಮಸ್ತ್ ಎಂಟರ್ಟೈನ್ಮೆಂಟ್. ಓಕೆ ಸುದೀಪ್ ಸರ್ ಫ್ಯಾನ್ಸ್ ಎಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.